ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ನ ಮೇಲೆ ಪ್ರಭಾವ ಬೀರುವಂತಹ ಹಲವು ಸುದ್ದಿಗಳು ಬಂದಿದ್ದಾವೆ. ಇವತ್ತು ಆ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇವತ್ತಂತೂ ನಮ್ಮ ಮಾರ್ಕೆಟ್ ಕ್ಲೋಸ್ ಇತ್ತು, ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಓಪನ್ ಇತ್ತು. ಜೊತೆಗೆ ಹಲವು ಸುದ್ದಿಗಳು ಕೂಡ ಬಂದಿದ್ದಾವೆ. ನೋಡೋಣ ಯಾವೆಲ್ಲ ಬಂದಿದ್ದಾವೆ ತಿಳ್ಕೊಳ್ಳೋಣ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊನೆಯಲ್ಲಿ 2 ಲಿಂಕ್ ಇರುತ್ತೆ. ಎರಡನ್ನು ಕೂಡ ಫಾಲೋ ಮಾಡಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ಗಳು ಸಿಗುತ್ತೆ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ US ಇರಾನ್ ವಾರ್ಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಸುದ್ದಿ ಅಂತೂ ಇವತ್ತು ಮಾರ್ನಿಂಗ್ ಬಂತು. ಅಂದ್ರೆ ಆಲ್ಮೋಸ್ಟ್ ಮಧ್ಯಾಹ್ನದ ಸುಮಾರಿಗೆ ಇವತ್ತು ಈ ಸುದ್ದಿ ಬಂತು. ಅದೇನು ಅಂತಂದ್ರೆ ಅಮೆರಿಕ ಇರಾನ್ ನ ಬಂದರ್ ಅಬ್ಬಾಸ್ ಮೇಲೆ ದಾಳಿ ಮಾಡಿರೋ ಬಗ್ಗೆ ನೋಡಬಹುದು. US ಮಿಲಿಟರಿ ಕಂಡಕ್ಟ್ಸ್ ಅನದರ್ ಸ್ಟ್ರೈಕ್ ಅಗೇನ್ಸ್ಟ್ ಇರಾನ್ ಆಫ್ಟರ್ ಟ್ರಂಪ್ ಸೇಸ್ ಇರಾನ್ ನೆಗೋಷಿಯೇಟಿಂಗ್ ಆನ್. ನೆಗೋಷಿಯೇಷನ್ಸ್ ನಡೀತಿದೆ ಅಂತ ಟ್ರಂಪ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಆ ಸ್ಟೇಟ್ಮೆಂಟ್ ನಂತರ ಅಮೆರಿಕದ ಸೇನೆ ಇರಾನ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಈ ಸುದ್ದಿ ಆಯಿಲ್ ಅಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಹಾಗೆ ಇಲ್ಲೂ ಕೂಡ ನೋಡಬಹುದು ಇರಾನ್ ಅಂಡ್ US ಟ್ರೇಡ್ ನ್ಯೂ ಸ್ಟ್ರೈಕ್ ಆಸ್ ಟ್ರಂಪ್ ಡಿಸ್ಮಿಸಸ್ ಪ್ರೆಷರ್ ಟು ಎಂಡ್ ವಾರ್. ಇಬ್ರು ಕೂಡ ಮತ್ತೆ ಅಟ್ಯಾಕ್ ಗಳನ್ನ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಮೂಲಕ. ಜೊತೆಗೆ ಇರಾನ್ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ತಿರೋ ಬಗ್ಗೆ ಸುದ್ದಿಗಳು ಬಂದಿದ್ದಾವೆ. ಇರಾನ್ ಸೇಸ್ ಇಟ್ ಟಾರ್ಗೆಟೆಡ್ ಅಮೆರಿಕನ್ ಬೇಸ್ ಆಫ್ಟರ್ ಫ್ರೆಶ್ US ಸ್ಟ್ರೈಕ್ಸ್. ಇರಾನ್ ಕೂಡ ಅಮೆರಿಕದ ಬೇಸ್ ಗಳ ಮೇಲೆ ಅಟ್ಯಾಕ್ ಅನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದೆ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಮತ್ತೆ ಯುದ್ಧ ರೀಸ್ಟಾರ್ಟ್ ಆಗುವಂತ ಸಂದರ್ಭ ಕಂಡು ಬರ್ತಿದೆ ಅಂತಾನೆ ಹೇಳ್ಬೋದು ಇದನ್ನ ನೋಡಿದ್ರೆ. ಇನ್ನು ಈ ಎಲ್ಲ ಸುದ್ದಿಗಳು ನಾನು ಅವಾಗ್ಲೂ ಹೇಳಿದಂಗೆ ಮಧ್ಯಾಹ್ನನೇ ಬಂದಿದ್ವು. ಮಧ್ಯಾಹ್ನದ ನಂತರ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಇದೆಯಾ ಅಂತ ನಾವು ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ರಿಯಾಕ್ಷನ್ ಇದೆ. ಬಟ್ ದೊಡ್ಡ ಮಟ್ಟದ ರಿಯಾಕ್ಷನ್ ಏನಲ್ಲ. 0.7, 0.8, 0.5, 0.4 ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇದೆ. ಅಪ್ ಟು 1% ವರೆಗೂ ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಬಟ್ ಇದು ಈಗ ಬರ್ತಿರುವಂತದ್ದು. ಆಕ್ಚುಲಿ ನಾವು 3-4 ಗಂಟೆ ಸುಮಾರಲ್ಲಿ ನೋಡಿದ್ರೆ ಇಷ್ಟು ಕೂಡ ಡೌನ್ ಫಾಲ್ ಇರಲಿಲ್ಲ. ನಾರ್ಮಲ್ ಆಗಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಹಾಗೆ ಏಷ್ಯನ್ ಮಾರ್ಕೆಟ್ ಗಳಲ್ಲಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒಂದಷ್ಟು ಮಾರ್ಕೆಟ್ಸ್ ಅಲ್ಲಿ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ನಮ್ಮ ಏಷ್ಯನ್ ಮಾರ್ಕೆಟ್ ಕ್ಲೋಸ್ ಆಗುವಷ್ಟರಲ್ಲಿ ಗ್ಲೋಬಲ್ ಕ್ಯೂಸ್ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಇರಲಿಲ್ಲ. ಯಾಕಂದ್ರೆ ಈಗ ಕೆಲವೊಂದು ಅಪ್ಡೇಟೆಡ್ ಸುದ್ದಿಗಳು ಬಂದ ಮೇಲೆ ಈ ರೀತಿ ನೆಗೆಟಿವ್ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಕ್ರೂಡ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು 2% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಬಿಗ್ ರಿಯಾಕ್ಷನ್ ಇಲ್ಲ. US ಹಾಗೂ ಇರಾನ್ ಇಬ್ರು ಕೂಡ ಒಬ್ರಿಗೊಬ್ರು ಅಟ್ಯಾಕ್ ಮಾಡ್ಕೊಳ್ತಿದ್ದಾರೆ ಅಂತ ಸುದ್ದಿಗಳು ಬಂದಿದ್ದಾವೆ. ಬಟ್ ಮಾರ್ಕೆಟ್ಸ್ ಅಲ್ಲಿ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಇದು ಏನನ್ನ ತೋರಿಸ್ತಿದೆ ಅಂದ್ರೆ ಮಾರ್ಕೆಟ್ಸ್ ಪದೇ ಪದೇ ಒಂದೇ ಸುದ್ದಿಗೆ ರಿಯಾಕ್ಟ್ ಮಾಡದೇ ಇರಬಹುದು ಅನ್ನೋದನ್ನ ತೋರಿಸ್ತಾ ಇದೆ. ಯಾಕಂದ್ರೆ ನಾವು ಈ ಹಿಂದೆ ಕೂಡ ಸಾಕಷ್ಟು ಸಲ ನೋಡಿದೀವಿ. ಈವನ್ ರಷ್ಯಾ ಯುಕ್ರೇನ್ ವಾರ್ ಆದಾಗ್ಲೂ ಕೂಡ ಬಿಗಿನಿಂಗ್ ಅಲ್ಲಿ ರಿಯಾಕ್ಷನ್ ಬಂತು, ನೆಗೆಟಿವ್ ಕೂಡ ಅದು ಮಾರ್ಕೆಟ್. ಬಟ್ ನಂತರ ಇಲ್ಲಿವರೆಗೂ ಯುದ್ಧ ನಡೀತಾನೆ ಇದೆ. ಬಟ್ ಅದು ಸದ್ದೆ ಮಾಡ್ತಿಲ್ಲ, ಮಾರ್ಕೆಟ್ಸ್ ಅದು ಮ್ಯಾಟ್ರೇ ಆಗ್ತಿಲ್ಲ. ಹಾಗೆ ಈವನ್ ಕೋವಿಡ್ ಸಂದರ್ಭದಲ್ಲೂ ಕೂಡ ಅಷ್ಟೇ. ಕೋವಿಡ್ ಟೈಮ್ ಅಲ್ಲಿ ಯಾವಾಗ ಭಾರತದಲ್ಲಿ ಲಾಕ್ ಡೌನ್ ಅನ್ನು ಅನೌನ್ಸ್ ಮಾಡಿದ್ರು, ಆ ಅನೌನ್ಸ್ಮೆಂಟ್ ಬಂದ ನಂತರ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಲೋಯರ್ ಸರ್ಕ್ಯೂಟ್ ಕಂಡು ಬಂದಿತ್ತು. ಬಟ್ ನಂತರ ರಿಕವರಿ ಕಂಡು ಬಂತು. ಎಸ್ಪೆಷಲಿ ಜೂನ್ ನ ನಂತರ ಸ್ಲೋ ಆಗಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕಡೆ ತಿರುಗ್ತು. ಜೊತೆಗೆ ನವೆಂಬರ್ ಅಲ್ಲಿ ಮಾರ್ಚ್ ನ ಲೋ ಏನಿತ್ತು ಅದನ್ನು ಕೂಡ ಕ್ರಾಸ್ ಮಾಡಿ ಮೇಲಕ್ಕೆ ಹೋಯ್ತು. ಕೋವಿಡ್ ಹಂಗ್ ನೋಡಿದ್ರೆ 2022 ವರೆಗೂ ಕೂಡ ಇತ್ತು. 21ರಲ್ಲಿ ಸೆಕೆಂಡ್ ವೇವ್, ಥರ್ಡ್ ವೇವ್ ಎಲ್ಲ ಬಂತು. ಹಂಗ್ ನೋಡಿದ್ರೆ ಜಾಸ್ತಿನೇ ಆಗ ಸಮಸ್ಯೆಗಳಾಯ್ತು. ಬಟ್ ಸ್ಟಿಲ್ ಮಾರ್ಕೆಟ್ಸ್ ಹೊಸ ಹೈ ಅನ್ನ ಕ್ರಿಯೇಟ್ ಮಾಡ್ತಿತ್ತು ಆಗ. ಯಾಕಂದ್ರೆ ಒಂದೇ ನ್ಯೂಸ್ಗೆ ಪದೇ ಪದೇ ರಿಯಾಕ್ಟ್ ಮಾಡಬೇಕು ಅಥವಾ ಮಾಡುತ್ತೆ ಅಂತ ಏನಿಲ್ಲ. ಇವತ್ತು ಅದೇ ರೀತಿ ಇದೆ. ಬಟ್ ಯುದ್ಧ ರೀಸ್ಟಾರ್ಟ್ ಆದ್ರೆ ಖಂಡಿತ ಕ್ರೂಡ್ ಅಲ್ಲಿ ಇನ್ನು ರ್ಯಾಲಿ ಬರುವಂತ ಚಾನ್ಸಸ್ ಇರುತ್ತೆ. ಆ ಸಾಧ್ಯತೆಗಳನ್ನ ನಾವು ಅಲ್ಲಗಳೆಯೋದಕ್ಕಾಗೋದಿಲ್ಲ. ಹಾಗಂತ ಮಾರ್ಕೆಟ್ ಕೂಡ ಇವತ್ತಿನ ತರನೇ ಪರ್ಫಾರ್ಮೆನ್ಸ್ ಮಾಡ್ತವೆ ಅಂತ ಏನಲ್ಲ. ಬಟ್ ಮಾಡದೇನು ಇರ್ಬೋದು, ಮಾಡಬಹುದು. ಯಾಕಂದ್ರೆ ಮಾರ್ಕೆಟ್ ಹಿಂಗೆ ಆಗುತ್ತೆ ಅಂತ ಯಾರು ಹೇಳೋದಿಕ್ಕಾಗೋದಿಲ್ಲ. ಬಟ್ ಇವತ್ತಂತೂ ದೊಡ್ಡ ಮಟ್ಟದಲ್ಲಿ ರಿಯಾಕ್ಷನ್ ಇಲ್ಲ. ಮತ್ತೆ ಅಟ್ಯಾಕ್ ಗಳು ಶುರುವಾದ್ರು ಕೂಡ. ಅಂದ್ರೆ ಇದು ಏನನ್ನ ತೋರಿಸ್ತಿದೆ ಅಂದ್ರೆ ಮೇ ಬಿ ಈ ಅಟ್ಯಾಕ್ಸ್ ಜಾಸ್ತಿ ದಿನ ಮುಂದುವರಿಯೋದಿಲ್ಲ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ಮೇ ಬಿ ಫ್ಯೂ ಡೇಸ್ ಗೆ ಇದು ಸೀಮಿತ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ಅಥವಾ ಈಗಾಗಲೇ ಮಾರ್ಕೆಟ್ ಸಾಕಷ್ಟು ಕರೆಕ್ಷನ್ ಕಂಡಿದೆ, ಅಡ್ಜಸ್ಟ್ ಆಗ್ಬಿಟ್ಟಿದೆ ಅನ್ನೋದನ್ನ ತೋರಿಸ್ತಾ ಇರಬಹುದು. ಈ ರೀತಿಯ ಪೊಸಿಷನ್ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಸುದ್ದಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಇನ್ನೊಂದು ಸುದ್ದಿ ಇದೆ ನೋಡಬಹುದು. US ಪ್ರಿಪೇರಿಂಗ್ ಟು ಸ್ಟ್ರೈಕ್ ಕ್ಯೂಬಾ ನೆಕ್ಸ್ಟ್. ಯಾಕೆ ಈಗ ಹೇಳಲಾಗ್ತಿದೆ ಅಂದ್ರೆ ಮಿಲಿಟರಿ ಡಿಪ್ಲಾಯ್ಮೆಂಟ್ಸ್ ಅಂಡ್ ಟ್ರಂಪ್ಸ್ ರೆಟೋರಿಕ್ ಫ್ಯೂಯಲ್ ಇನ್ವೇಷನ್ ಫಿಯರ್ಸ್. ಮಿಲಿಟರಿ ಡಿಪ್ಲಾಯ್ಮೆಂಟ್ ಆಗ್ತಾ ಇದೆ. ಅದನ್ನೆಲ್ಲ ನೋಡಿದ್ಮೇಲೆ ಮತ್ತೆ ಕ್ಯೂಬಾದ ಮೇಲೆ, ವೆನಿಜುವೆಲಾ ಮೇಲೆ ಮಾಡ್ದಂಗೆ ಮಾಡ್ತಾರಾ ಅನ್ನೋ ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಇದು. ಬಟ್ ಇದು ಇಂಡಿಯನ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಮಾಡುತ್ತಾ ಅದನ್ನ ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡ್ಬೇಕಷ್ಟೇ ಸದ್ಯದ ಮಟ್ಟಿಗೆ. ಇನ್ನು ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ನ ಕೊನೆಯಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ನೀವು ಸಂಪರ್ಕ ಮಾಡಬಹುದು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ಕ್ರೂಡ್ ಇಂಪೋರ್ಟ್ಸ್ ಬಗ್ಗೆ ನೋಡೋದು. ಕ್ರೂಡ್ ಇಂಪೋರ್ಟ್ಸ್ ರೈಸ್ 11%.
ಆನ್ ಟ್ರ್ಯಾಕ್ ಫಾರ್ ರೆಕಾರ್ಡ್ ಮೇ ಪರ್ಚೇಸಸ್ ಅಂಡ್ ಸ್ಟ್ರಾಂಗರ್ ರಷ್ಯನ್ ವೆನಿಜುವೆಲ್ ಸಪ್ಲೈ. ರಷ್ಯಾ ಹಾಗೂ ವೆನಿಜುವೆಲಾದಿಂದ ದೊಡ್ಡ ಮಟ್ಟದ ಕ್ರೂಡ್ ಪರ್ಚೇಸ್ ಅನ್ನ ಭಾರತ ಮಾಡ್ತಾ ಇದೆ. ನೋಡಬಹುದು, ರಷ್ಯನ್ ಆಯಿಲ್ 23% ಅಪ್ ಆಗಿದೆ. ಮೇನಲ್ಲಿ 1.9 ಮಿಲಿಯನ್ ಬ್ಯಾರೆಲ್ ಪರ್ ಡೇ ಭಾರತ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಏಪ್ರಿಲ್ ಅಲ್ಲಿ 1.57 ಮಿಲಿಯನ್ ಬಿಪಿಡಿ ಇತ್ತು ಬ್ಯಾರೆಲ್ ಪರ್ ಡೇ. ಈಗ 1.9 ಮಿಲಿಯನ್ ಬ್ಯಾರೆಲ್ ಪರ್ ಡೇ ಹೋಗಿದೆ. ಹಾಗೆ ವೆನಿಜುವೆಲಾದಿಂದ ಕೂಡ ದೊಡ್ಡ ಮಟ್ಟದ ಇಂಪೋರ್ಟ್ ಆಗ್ತಾ ಇದೆ. 4th ಲಾರ್ಜೆಸ್ಟ್ ಆಯಿಲ್ ಸಪ್ಲೈಯರ್ ಆಗಿದೆ. ಅಂದ್ರೆ ಯಾವಾಗ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಸಮಸ್ಯೆಗಳು ಶುರುವಾಯಿತು ಅವಾಗ ಈ ಎರಡು ಕಡೆಯಿಂದ ಭಾರತ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಜಾಸ್ತಿ ಮಾಡಿದೆ. ಇದು ಒಳ್ಳೆಯ ಬೆಳವಣಿಗೆನೆ. ಹಾಗಾಗಿನೇ ನಮ್ಗೆ ಇನ್ನು ತೈಲ ಕೊರತೆ ಅನ್ನೋದು ಆಗಿಲ್ಲ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ LPGಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಶ್ಯೂಸ್ ಇದೆ, ಬಟ್ ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟಂತೆ ಏನಂತ ದೊಡ್ಡ ಸಮಸ್ಯೆ ಇಲ್ಲಿವರೆಗೂ ಆಗಿಲ್ಲ. ಅದಕ್ಕೆ ಪ್ರಮುಖ ಕಾರಣನೇ ಈ ರೀತಿ ಬೇರೆ ದಾರಿಗಳನ್ನ ಭಾರತ ಕಂಡುಕೊಂಡಿರೋದು. ಒಳ್ಳೆಯ ಬೆಳವಣಿಗೆನೆ. ಬಟ್ ಕ್ರೂಡ್ ಪ್ರೈಸ್ ಜಾಸ್ತಿ ಆಗೋದು ಅಗೇನ್ ನಮ್ಗೆ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಅದೊಂದು ಕೆಟ್ಟ ಬೆಳವಣಿಗೆ. ಬಟ್ ನೋಡೋಣ ಯಾವಾಗ ಅದು ಡೌನ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಸ್ಪೇಸ್ ಎಕ್ಸ್, ಓಪನ್ ಎಐ, ಆಂಥ್ರಪಿಕ್ IPO ಸೆಟ್ ಟು ಟ್ರಿಗರ್ ಇಂಡಿಯನ್ ರಿಟೇಲ್ ಇನ್ವೆಸ್ಟ್ಮೆಂಟ್ ಸರ್ಚ್ ಇನ್ US ಈಕ್ವಿಟೀಸ್. ಈ ದೊಡ್ಡ ಕಂಪನಿಗಳ IPO ಮೇ ಬಿ ಭಾರತದ ಇನ್ವೆಸ್ಟರ್ಸ್ ಅಮೆರಿಕದ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋರ ಸಂಖ್ಯೆಯನ್ನ ಜಾಸ್ತಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಹಾಗೆ ಈ ಮೂರು ಕಂಪನಿಗಳು ಇಂಡಿಯಾದಲ್ಲಿ IPO ತರ್ತಾ ಇಲ್ಲ, ಅಮೆರಿಕದಲ್ಲಿ ತರ್ತಾ ಇರೋದು. ಇತ್ತೀಚೆಗೆ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ. ಎಸ್ಪೆಷಲಿ ರುಪಿ ವೀಕ್ ಆಗ್ತಿರೋದ್ರಿಂದ ಡಾಲರ್ ಡಿನಾಮಿನೇಟೆಡ್ ಅಸೆಟ್ಸ್ ಅಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು ಅಂತ ಹಲವರು ಹೇಳ್ತಿದ್ದಾರೆ. ಹಾಗಾಗಿ ಈಗಾಗಲೇ ಸಾಕಷ್ಟು ಜನ ಬೇರೆ ಕಡೆ ಹೂಡಿಕೆಯನ್ನ ಮಾಡ್ತಾ ಇರಬಹುದು ಭಾರತದ ಮಾರುಕಟ್ಟೆಯನ್ನ ಹೊರತುಪಡಿಸಿ. ಮೇ ಬಿ ಈ ಮೂರು ಕಂಪನಿಗಳ IPO ಅದನ್ನ ಇನ್ನೂ ಜಾಸ್ತಿ ಮಾಡಿಸಬಹುದು ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಯಾಕಂದ್ರೆ ಇವು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹ ಕಂಪನೀಸ್. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು? ಎಸ್ಪೆಷಲಿ ಅಮೆರಿಕ ಅಥವಾ ಇಂಡಿಯಾನ ಹೊರತುಪಡಿಸಿ ಬೇರೆ ದೇಶಗಳಲ್ಲಿ ಹೂಡಿಕೆ ಮಾಡೋ ಬಗ್ಗೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ ನ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನ ನೀವು ಯಾವ ರೀತಿ ತಗೊಳ್ತೀರಿ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ ಕೇಸ್ ಏನಾದ್ರೂ ನೀವು ತುಂಬಾ ಜನ ರೆಸ್ಪಾಂಡ್ ಮಾಡಿದ್ರೆ ಖಂಡಿತ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವೆಬಿನಾರ್ ಅನ್ನ ನಾವು ಪ್ಲಾನ್ ಮಾಡ್ತೀವಿ. ಗ್ಲೋಬಲ್ ಲೆವೆಲ್ ಅಲ್ಲಿ ಹೂಡಿಕೆ ಮಾಡೋ ಬಗ್ಗೆ ಸ್ವಲ್ಪ ಪ್ರೀಮಿಯಂ ಕಂಟೆಂಟ್ ನ ಪ್ಲಾನ್ ಮಾಡ್ತೀವಿ. ಇನ್ ಕೇಸ್ ನಿಮ್ಮಿಂದ ಏನಾದ್ರೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದ್ರೆ ಇದ್ರ ಬಗ್ಗೆ, ಯಾಕಂದ್ರೆ ಒಂದಷ್ಟು ಅನಲಿಸ್ಟ್ ಗಳು ಈಗಾಗಲೇ ಹೇಳ್ತಿದ್ದಾರೆ. ನಾನು ಅವಾಗಲೇ ಹೇಳಿದಾಗೆ ಡಾಲರ್ ಡಿನಾಮಿನೇಟೆಡ್ ಅಸೆಟ್ಸ್ ಬಗ್ಗೆ. ಮೇ ಬಿ ಕನ್ನಡಿಗರಿಗೆ ಇದ್ರ ಮೂಲಕ ಏನಾದ್ರೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ರೆ ನಾವು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಸರ್ಚ್ ಅನ್ನ ಮಾಡಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ. ಜೊತೆಗೆ ಇನ್ ಕೇಸ್ ನೀವು ಒಂದು ವೆಬಿನಾರ್ ಕಂಡಕ್ಟ್ ಮಾಡಿ ಅಂತ ಹೇಳೋದಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಬೇಡ ಅಂತ ಏನಾದ್ರೂ ನಿಮ್ಗೆ ಅನ್ಸಿದ್ರೆ ನೋ ಅಂತ ಕಮೆಂಟ್ ಮಾಡಿ. ನೋಡೋಣ, ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಇನ್ ಕೇಸ್ ಇಂಟ್ರೆಸ್ಟ್ ಇದೆ ಅಂದ್ರೆ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವು ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ, ಇಲ್ಲಿಗೆ ಬಿಟ್ಟು ಹಾಕ್ಬಿಡ್ತೀವಿ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ಟಾಟಾ ಟಿಯಾಗೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಗೆ ಸಂಬಂಧಪಟ್ಟದ್ದು ನೋಡಬಹುದು. ಟಾಟಾ ಟಿಯಾಗೋ ಫೇಸ್ ಲಿಫ್ಟ್ ಲಾಂಚ್ಡ್ ಇನ್ ಇಂಡಿಯಾ ₹6.99 lakh ಅಂದ್ರೆ 7 ಲಕ್ಷಕ್ಕೆ ಕಂಪನಿ EV ಲಾಂಚ್ ಮಾಡಿದೆ. Gets more tech and features, also lifetime battery warranty. ಲೈಫ್ ಟೈಮ್ ಬ್ಯಾಟರಿ ವಾರಂಟಿಯನ್ನ ಕೊಡೋ ಬಗ್ಗೆ ಮಾತಾಡ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ. ಲುಕ್ ಕೂಡ ಚೆನ್ನಾಗಿದೆ ಇದೆ. ಜೊತೆಗೆ ಎಂಟ್ರಿ ಲೆವೆಲ್ EV ಒಳ್ಳೆಯ ಬೆಳವಣಿಗೆನೆ. ಬಟ್ ರೆಸ್ಪಾನ್ಸ್ ಹೇಗೆ ಬರುತ್ತೆ ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ನೀವು ಬೇಕಿದ್ರೆ ಗೂಗಲ್ ಮಾಡಿ, ಸಾಕಷ್ಟು ವಿಷಯಗಳು ನಿಮಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಏನೆಲ್ಲ ಹೊಸ ಫೀಚರ್ಸ್ ಅನ್ನ ಕಂಪನಿ ಕೊಟ್ಟಿದೆ ಅಂತ. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದೆ. ರಿಲಯನ್ಸ್ ಶಾರ್ಪನ್ಸ್ FMCG ambitions targets multi-fold revenue growth by 2030. ಕ್ಯಾಂಪಾ ಆಸ್ ಕೀ ಎಂಜಿನ್. FMCG ಕಡೆ ಟಾರ್ಗೆಟ್ ಅನ್ನು ಮಾಡ್ತಾ ಇದೆ. 2030 ಮಲ್ಟಿಫೋಲ್ಡ್ ರೆವಿನ್ಯೂ ಗ್ರೋತ್ ಮಾಡೋ ಬಗ್ಗೆ ಟಾರ್ಗೆಟ್ ಅನ್ನು ಮಾಡ್ತಾ ಇದೆ. ಜೊತೆಗೆ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಇದೆ ನೋಡಬಹುದು. ರಿಲಯನ್ಸ್ ಬ್ಯಾಟರಿ ಗಿಗಾ ಫ್ಯಾಕ್ಟರಿ ಇನ್ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಕಮಿಷನ್ ಆಸ್ ಗ್ರೀನ್ ಎನರ್ಜಿ ಪುಷ್ ಅಕ್ಸಲರೇಟ್ಸ್. ಕಂಪನಿಯ ಗಿಗಾ ಫ್ಯಾಕ್ಟರಿ ಏನಿದೆ ಬ್ಯಾಟರಿದು, ಅದು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದೆ. ಮೇ ಬಿ ಸೋನರ್ ಅಲ್ಲಿ ಕೆಲಸ ಕೂಡ ಸ್ಟಾರ್ಟ್ ಆಗಬಹುದು. ಈ ಬಗ್ಗೆ ಅಪ್ಡೇಟ್ ಅನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಕೊಟ್ಟಿದೆ. ಇನ್ನು ವಿಜಯ್ ಕೆಡಿಯಾ ಅವರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ದಾರೆ. ಇದನ್ನ ಅಬಾಲಿಷ್ ಮಾಡಬೇಕು, ಯಾಕಂದ್ರೆ ಇನ್ವೆಸ್ಟರ್ಸ್ ನೇಷನ್ ಬಿಲ್ಡಿಂಗ್ ಕೆಲಸದಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಆಸ್ ಎ ಇನ್ವೆಸ್ಟರ್ ನಾವು ಒಂದು ಕಂಪನಿಯಲ್ಲಿ ಶೇರ್ ಅನ್ನ ತಗೊಳ್ತೀವಿ ಅಂದ್ರೆ ಆ ಕಂಪನಿ ಅದನ್ನ ಬಳಸ್ಕೊಂಡು ಗ್ರೋ ಆಗ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಅದು ದೇಶಕ್ಕೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇದು ನಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರುವಂತದ್ದೇ. ಸ್ಟಾಕ್ ಮಾರ್ಕೆಟ್ ಇರೋದೇ ಅದಕ್ಕೆ. ಯಾಕಂದ್ರೆ ಎಲ್ಲವನ್ನು ಓನರ್ಸ್ ತಂದಾಕಾಗೋದಿಲ್ಲ ಅಥವಾ ಸರ್ಕಾರನೇ ಮಾಡಕ್ಕಾಗೋದಿಲ್ಲ. ಹಾಗಾಗಿನೇ ಇಲ್ಲಿ ದೇಶದ ಬೆಳವಣಿಗೆಗೆ ಕಾಂಟ್ರಿಬ್ಯೂಷನ್ ಮಾಡುವಂತವ್ರಿಗೂ ಕೂಡ ಟ್ಯಾಕ್ಸ್ ಹಾಕೋದು ಅಷ್ಟು ಸರಿಯಲ್ಲ ಅನ್ನೋದು ಹಲವರ ಭಾವನೆ. ವಿಜಯ್ ಕೆಡಿಯಾ ಅವರ ಭಾವನೆ ಅಂತ ಅಲ್ಲ, ಹಲವರದ್ದು. ಯಾಕಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಹಾಕ್ಲಿ, ಇಟ್ಸ್ ಓಕೆ. ಬಟ್ LTCG ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡೋರಿಗೆ ಒಂದು ಎಕ್ಸೆಂಪ್ಷನ್ ಕೊಟ್ರೆ ಒಳ್ಳೇದು ಅನ್ನೋದು ಎಲ್ಲರ ಭಾವನೆ. ನೋಡೋಣ, ಈಗಾಗಲೇ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ. ರೀಸೆಂಟ್ ಆಗಿ ಫೈನಾನ್ಸ್ ಮಿನಿಸ್ಟರ್ ಕೂಡ ಹೇಳಿದ್ರು ಇದ್ರ ಬಗ್ಗೆ ನಾವು ರಿವ್ಯೂ ಮಾಡ್ತಿದೀವಿ ಅಂತ. ನೋಡೋಣ ಏನಾದ್ರೂ ಡಿಸಿಷನ್ ಚೇಂಜ್ ಆಗುತ್ತಾ ಅಂತ. ಇನ್ನು ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಬದಲಾಗ್ತಿದ್ದಾರೆ. ಎಲ್ಲರ ಎಕ್ಸ್ಪೆಕ್ಟೇಷನ್ DK ಶಿವಕುಮಾರ್ ಆಗ್ಬೋದು ಅಂತ. ಅದಕ್ಕಾಗಿನೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟವ್ರೆ ಅಂತ. ಇನ್ ಕೇಸ್ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಮೇ ಬಿ ಇಂಡಸ್ಟ್ರಿ ಹೋಪ್ಸ್ ಅನ್ನ ಇಟ್ಕೊಂಡಿದೆ. ಇನ್ಫ್ರಾಸ್ಟ್ರಕ್ಚರ್ ಗೆ ಇವರು ಆದ್ಯತೆಯನ್ನ ಕೊಡಬಹುದು. ಹಾಗೆ ಕೆಲಸಗಳು ಬೇಗ ಆಗಬಹುದು, ಫಾಸ್ಟರ್ ಎಕ್ಸಿಕ್ಯೂಷನ್ ಆಗಬಹುದು ಅಂತ. ನೋಡೋಣ, ಇದಕ್ಕೆಲ್ಲ ಸಮಯನೇ ಉತ್ತರ ಕೊಡಬೇಕು. ಸರಿಗಳಿರಿ,
ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಎಸ್ ಅಥವಾ ನೋ ನಿಮ್ಗೆ ಏನ್ ಅನ್ಸುತ್ತೆ. ಇನ್ ಕೇಸ್ ಒಳ್ಳೆ ರೆಸ್ಪಾನ್ಸ್ ಬಂದ್ರೆ ಅದಕ್ಕೆ ಒಂದು ಪ್ಲಾನ್ ಮಾಡ್ತೀವಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನು ಕೂಡ ಫಾಲೋ ಮಾಡಿ, ನಿಮ್ಗೆ ಯಾವುದೇ ರೀತಿಯ ಅಪ್ಡೇಟ್ಗಳು ಮಿಸ್ ಆಗೋದಿಲ್ಲ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.